ಆತ್ಮೀಯರೇ, ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂಥ ಘಟನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದು ಹುಕ್ಕಾ ಬಾರ್. ನೋಡೋದಕ್ಕೆ ಸಾಮಾನ್ಯ ರೆಸ್ಟೋರೆಂಟ್ ಥರ ಕಾಣ್ತಾ ಇದೆ. ಆದರೆ ಪೊಲೀಸರು ಇದನ್ನು ರೈಡ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಸುಮಾರು 15 ಜನ ಹುಡುಗರು, 15 ಜನ ಹುಡುಗಿಯರು, ಇವರೆಲ್ಲರೂ ಎಜುಕೇಟೆಡ್, ಅವ್ರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಇದು ಸಾಮಾನ್ಯವಾಗಿ ಈಚೆಯಿಂದ ನೋಡಿದ ತಕ್ಷಣ ಏನೂ ಕಾಣಲ್ಲ. ಪೊಲೀಸರು ಒಳಗಡೆ ರೈಡ್ ಮಾಡಿ ಮೆಟ್ಟಿಲು ಇಳಿದು ಹೋದಾಗ ತುಂಬ ಗುಟ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಲ್ಲ. ಅಲ್ಲಿ ನೋಡಿ, ಆ ವಿಡಿಯೋದಲ್ಲಿ ನೋಡಿ, ಅವ್ರಿಗೆಲ್ಲ ಏನಾಗಿದೆ ಯಾರಿಗೂ ಪರಿಜ್ಞಾನನೇ ಇಲ್ಲ, ಮೈಮೇಲೆ ಪ್ರಜ್ಞೆನೇ ಇಲ್ಲ. ತಂದೆ ತಾಯಿ ಮಕ್ಕಳು ಓದಿ ವಿದ್ಯಾವಂತರಾಗಲಿ ಅಂತ ಕಳಿಸ್ತಾರೆ. ಆದರೆ ಇವರು ಮಾಡ್ತಾ ಇರೋದೇ ಬೇರೆ. ಗಾಂಜಾ, ಎಣ್ಣೆ, ಹುಕ್ಕಾ ಬಾರ್, ನಶಾಬಾಜಿಗಳಲ್ಲಿ ಇವರು ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾರೆ. ಅಲ್ಲಿ ನೋಡಿ, ಯಾರಿಗಾದ್ರೂ ಪರಿಜ್ಞಾನ ಇದೆಯಾ? ಯಾರಿಗೂ ಇಲ್ಲ. ಯುವ ಸಮೂಹ ಹೀಗೆ ಹಾಳಾಗೋದ್ರೆ ನಾಳೆ ದೇಶದ ಗತಿ ಏನು? ಸಮುದಾಯ ಯಾವುದೇ ಇರಲಿ, ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಯಾವನೇ ಇರಲಿ, ಈ ರೀತಿ ಎಲ್ಲ ಮಾಡ್ಕೊಂಡು ಹಾಳಾಗಬೇಕು ಅಂತ ಏನಾದರೂ ಇದೆಯೇನ್ರಿ? ಎಲ್ಲಾದರೂ ಕೊನೆ ಪಕ್ಷ ನಿಮ್ಮ ಸೆಲ್ಫ್ಗೆ ನೀವು ಗೌರವ ಕೊಡ್ಕೊಳ್ದೆ ಹೋದರೆ ನೀವು ಈ ದೇಶದಲ್ಲಿ ಇದ್ರೆಷ್ಟು ಬಿಟ್ಟರೆಷ್ಟು ಪ್ರಯೋಜನ ಇಲ್ಲ. ಎಲ್ಲೋ ಒಂದು ಕಡೆ ನೋಡಿದಾಗ ಇಂಟೆಲಿಜೆನ್ಸು ವಿಫಲ ಆಗ್ತಾ ಇದೆಯಾ ಅಂತ ಕೂಡ ಅನ್ನಿಸ್ತದೆ. ಏನು ಎಲ್ಲ ಒಂದು ಹತೋಟಿಗೆ ಬಂದರೆ ಬಹಳ ಸಂತೋಷ. ಯಾಕೆಂದರೆ ಈ ದೇಶನ ನಾಳೆ ಕಟ್ಟಬೇಕಾಗಿರೋದು ಯುವ ಸಮೂಹ. एक मिनट सर प्लीज सर, एक मिनट सर। नहीं क्या है सर, हम कुछ करने नहीं, क्या कर रहे हो फिर ये सर? बस एक मिनट सर, ये बात कर रहे हो क्या सर? ये बात करने का तरीका है सर? प्लीज सर, बस एक मिनट बस सर, बस एक मिनट दे दीजिए सर। जल्दी करो, पहनो ये देखो, नहीं पहन पाओ सर? पहन के सर तो निकल के ऊपर किधर कौन आ रहा है सर? मैं शूज प्लीज सर, एक मिनट। फालतू ज्ञान नहीं,